ಭುವನೇಶ್ವರ್ ಕುಮಾರ್ 1990 ಹೊಡ್ತಾರ ಅಂಡ್ ಅವ್ರ ಅಪ್ಪ ಪೊಲೀಸ್ ಆಫೀಸರ್ ಆಗಿರ್ತಾರ. ಇವ್ರು 13 ವರ್ಷ ಇರ್ಬೇಕಾದ್ರೆ ಅವ್ರ ಅಕ್ಕ ಇವ್ರನ್ನ ಕ್ರಿಕೆಟ್ ಅಕಾಡೆಮಿಗೆ ಜಾಯಿನ್ ಮಾಡಿಸ್ತಾರ. ಅಂಡ್ ಇವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ 2008 ಅಲ್ಲಿ ರಂಜಿ ಟ್ರೋಫಿಗೆ ಸೆಲೆಕ್ಟ್ ಆಗ್ತಾರ. ಆ ಮ್ಯಾಚ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ನ ಡಕ್ಔಟ್ ಮಾಡ್ತಾರೆ. ಆ ಒಂದು ವಿಕೆಟ್ ಇಂದ ಅವ್ರ ಕರಿಯರ್ ಚೇಂಜ್ ಆಗೋಗುತ್ತೆ. ಇನ್ 2009 ಅಲ್ಲಿ RCB ಗೆ ಆಡ್ತಾರೆ, ಬಟ್ ಅಲ್ಲಿ ಯಾವುದೇ ರೀತಿ ವಿಕೆಟ್ ತೆಗಿಯಲ್ಲ. ಇವೊಂದು ಅವರ ಸ್ವಿಂಗ್ ಇಂದ ಪ್ರತಿಯೊಬ್ಬರು ಅವ್ರ ಬೌಲಿಂಗ್ ನ ನೋಟಿಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ 2012 ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಡೆಬ್ಯೂ ಮಾಡ್ತಾರೆ. ಅವರ ಫಸ್ಟ್ ಮ್ಯಾಚ್ ಬಂದೆ ಪಾಕಿಸ್ತಾನ ಮೇಲೆ ಆಡ್ತಾರೆ. ಆ ಮ್ಯಾಚ್ ಅಲ್ಲಿ 3 ವಿಕೆಟ್ ತೆಗೆದು 9 ರನ್ ಕೊಡ್ತಾರೆ. ಅವ್ರ ಬೌಲಿಂಗ್ ನೋಡಿ ಪ್ರತಿಯೊಬ್ರು ಇಂಪ್ರೆಸ್ ಆಗಿ ಹೋಗ್ತಾರೆ. ಬಟ್ ಇನ್ 2015 ಅಲ್ಲಿ ಅವ್ರಿಗೆ ಇಂಜುರಿ ಆಗೋಗುತ್ತೆ. ಆ ಇಂಜುರಿಯಿಂದ ಅವರ ಕರಿಯರ್ ಸ್ಲೋ ಆಗಿ ಡೌನ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಭುವನೇಶ್ವರ್ ಕುಮಾರ್ ಆ ಇಂಜುರಿನ ಫೈಟ್ ಮಾಡಿ ಮತ್ತೆ ಕಮ್ ಬ್ಯಾಕ್ ಕೊಡ್ತಾರೆ. ಇನ್ 2016 IPL ಅಲ್ಲಿ 23 ವಿಕೆಟ್ ತಗೊಂಡು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗ್ತಾರೆ. ಇನ್ 2017 ಅಲ್ಲಿ 26 ವಿಕೆಟ್ ತೆಗೆದು ಮತ್ತೆ ಇವರೇ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗ್ತಾರೆ. ಇನ್ 2019 ಅಲ್ಲಿ ಅವ್ರಿಗೆ ಮತ್ತೆ ಇಂಜುರಿ ಆಗೋಗುತ್ತೆ ಅಂಡ್ ಅದನ್ನು ಫೈಟ್ ಬ್ಯಾಕ್ ಮಾಡಿ ಮತ್ತೆ ವಾಪಸ್ ಬರ್ತಾರ. ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲೇ ಮೋಸ್ಟ್ ಟ್ರಸ್ಟೆಡ್ ಸ್ವಿಂಗ್ ಬೌಲರ್ ಇನ್ ಎಲ್ಲಾ ಫಾರ್ಮೆಟ್ ಅನ್ನು ಭುವಿನೇ ಆಗಿರ್ತಾರೆ. ಸೊ ಇದಾಗಿತ್ತು ಭುವಿ ಅವರ ಜರ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.